ವೀಕ್ಷಕರಿಗೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ನೇಪಥ್ರನ್ನು ಈಸಿಯಾಗಿ ಹೇಗೆ ಮಾಡುವುದೆಂದು ತಿಳಿಯೋಣ. ಒಂದು ಮಿಕ್ಸಿ ಜಾರಿಗೆ 7 ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟಂತಹ ರೇಷನ್ ಅಕ್ಕಿಯನ್ನು ಹಾಕಿ ಅದಕ್ಕೆ 1 ಕಪ್ ಅಕ್ಕಿ ತೆಗೆದುಕೊಂಡರೆ ಅರ್ಧ ಕಪ್ನಷ್ಟು ಕಾಯಿ ತುರಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಹಿಟ್ಟು ತುಂಬ ನೀರು ಹಾಕಿ ತೆಳು ಮಾಡಿಕೊಳ್ಳಬಾರದು. ಈಗ ನಾವು ಮೈದಾ ಮಿಕ್ಸ್ ಮಾಡಿ ಈ ಹಿಟ್ಟನ್ನು ಗಟ್ಟಿ ಮಾಡಿಕೊಳ್ಳೋಣ. ಇದನ್ನು ಮೈದಾ ಹಾಕಿಕೊಳ್ಳದೆ ಒಲೆಯಲ್ಲಿಟ್ಟು ಸ್ವಲ್ಪ ಸೌಟಿನಲ್ಲಿ ತಿರುಗಿಸಿಕೊಂಡು ಗಟ್ಟಿ ಮಾಡಿ ಕೂಡ ಮಾಡಿಕೊಳ್ಳಬಹುದು. ಈಗ ಹಿಟ್ಟಿಗೆ ಬೇಕಾದಷ್ಟು ಮೈದಾ ಮತ್ತು ರವೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡುವಾಗ ಸ್ವಲ್ಪ ಜೀರಿಗೆಯನ್ನು ಸೇರಿಸಿಕೊಳ್ಳಿ, ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತದೆ. ಈ ಹಿಟ್ಟಿಗೆ ರವೆ ಹಾಕಿ ಮಿಕ್ಸ್ ಮಾಡುವುದರಿಂದ ತುಂಬ ಹೊತ್ತು ಪೂರಿ ಉಬ್ಬಿದ ರೀತಿಯಲ್ಲೇ ಇರುತ್ತದೆ. ಹಾಗಾಗಿ ರವೆ ಹಾಕಿದರೆ ಇದರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತದೆ. ಬೇಕಾದಷ್ಟು ಮೈದಾ ಹಾಕಿಕೊಂಡು ಹಿಟ್ಟನ್ನು ಈ ರೀತಿಯಲ್ಲಿ ಮಾಡಿಕೊಳ್ಳಿ. ಈಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು. ಪ್ರೀತಿಯ ವೀಕ್ಷಕರೇ, ನಿಮಗೆ ನಮ್ಮ ರೆಸಿಪೀಸ್ಗಳು ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಈಗ ಒಂದು ರೋಟಿ ಮೇಕರ್ನಲ್ಲಿ ಪ್ರೆಸ್ ಮಾಡಿಕೊಂಡು ಕಾದ ಎಣ್ಣೆಗೆ ಹಾಕಿ ಕಾಯಿಸಿಕೊಳ್ಳಿ. ಇದು ರವೆ ಹಾಕಿರುವುದರಿಂದ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಕಾಯಿಸಿದರೆ ತುಂಬ ರುಚಿಯಾಗಿರುತ್ತದೆ. ಇಲ್ಲ ಅಂದರೆ ಎಣ್ಣೆಗೆ ಹಾಕಿ ಜಸ್ಟ್ 2 ಕಡೆ ತಿರುಗಿಸಿಕೊಂಡು ಕಾಯಿಸಿಕೊಂಡು ತೆಗೆದರೂ ತುಂಬ ರುಚಿಯಾಗಿರುತ್ತದೆ. ಇದು ಎಲ್ಲ ಸಾಂಬಾರು, ಚಿಕನ್, ಎಗ್ ಯಾವ ಪದಾರ್ಥಕ್ಕೂ ತುಂಬ ಸೂಟಾಗಿರುತ್ತದೆ. ತುಂಬ ರುಚಿಯಾಗಿರುತ್ತದೆ. ಟ್ರೈ ಮಾಡಿ ಹೇಗೆ ಆಗಿದೆ ಎಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.